ಕಳಿಸಬೇಕಾಗಿತ್ತು. ಒಂದು ಎರಡದು ನಮ್ಮ ತಾಲೂಕು ಹಳೆಯ ಹಸುಮದ್ದೊಡ್ಡಿ ನಮ್ಮ ನಂಜುಂಡಿ ವಿಶ್ವಕರ್ಮ ಸಮಾಜದವರು ಆಚಾರ್ಯರು ಬಿಜೆಪಿಯಲ್ಲಿದ್ರು. ಅವರು ನಿಮ್ಮ ಮುಖಂಡತ್ವದಲ್ಲಿ ನಾನು ಕಾಂಗ್ರೆಸ್ ಸೇರ್ಬೇಕು ಅಂತೇಳಿ ನಾನು ಅವ್ರ ಮನೆಗೆ ಹೋಗಿದ್ದೆ. ಅವರು ಕೂಡ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆಯನ್ನ ಆದ್ರು. ಆ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಬರಕ್ಕೆ ತಡವಾಯ್ತು. ಇದು ಕೊನೆಯ ದಿನ. ಎಲ್ಲ ಕಡೆ ನನ್ನ ಟೈಮು ಕೂಡ ಮಾಡಬೇಕಾಗಿದೆ. ನಾನು ಹೆಚ್ಚಿಗೆ ನಿಮ್ಮ ಹತ್ರ ಮಾತಾಡೋದೇನಿಲ್ಲ. ನೀವೆಲ್ಲ ತೋರಿಸಿದಂತ ಪ್ರೀತಿ, ಇಡೀ ರಾಜ್ಯಕ್ಕೆ ಕೊಟ್ಟಂತ ಸಂದೇಶ ನನಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದೀರಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ತಾಲೂಕಿನ ಮಹಾಜನತೆ ಪಕ್ಷ ಭೇದವನ್ನು ಮರೆತು, ಜಾತಿ ಧರ್ಮವನ್ನು ಮರೆತು ನನಗೆ ಆಶೀರ್ವಾದವನ್ನು ಮಾಡಿತು. 1,23,000 ಅಂತರದಿಂದ ನನ್ನನ್ನು ಗೆಲ್ಲಿಸಿ ನೀವು, ನಾನು ಅಸೆಂಬ್ಲಿಗೆ ವೋಟ್ ಕೇಳಕ್ ಬರದೇ ಹೋದ್ರು ಕೂಡ ನಾಮಿನೇಷನ್ ಹಾಕಿ ನಾಮಿನೇಷನ್ ಕೊನೆ ದಿನ ಬಂದು ಅರ್ಧ ಗಂಟೆ ಮಾತಾಡಿದೆ. ಅದು ಬಿಟ್ಟರೆ ನೀವೇ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, ಡಿ.ಕೆ. ಸುರೇಶ್ ಅವರು ನೀವೆಲ್ಲ ಸೇರಿ ಹಗಲು ರಾತ್ರಿ ದುಡಿದು ನನಗೆ ಒಂದು ದೊಡ್ಡ ಮತವನ್ನು ಕೊಟ್ರಿ. ನೀವು ಮತವನ್ನು ಕೊಟ್ಟು ನಮ್ಮ ಸರ್ಕಾರವನ್ನು ತಂದದಕ್ಕೆ ಈ ರಾಜ್ಯದಲ್ಲಿ ನನ್ನ ನೇತೃತ್ವದಲ್ಲಿ, ನಿಮ್ಮ ಶಾಸಕರ ನೇತೃತ್ವದಲ್ಲಿ 136 ಜನ ಗೆದ್ದು ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ನಾವು ರಚನೆಯನ್ನು ನಾವು ಮಾಡಿದ್ದೇವೆ. ನೀವು ಶಕ್ತಿ ಕೊಟ್ರಿ. ನನ್ನ ಕಟ್ಟಾಕ್ಬೇಕು ಅಂತ ಹೇಳಿ ಏನೋ ಸ್ವಲ್ಪ ಹೇಳ್ಕೊಂಡೋಗ್ರು. ನನ್ನ ಕಟ್ಟಾಕ್ಬೇಕು ಅಂತ ಹೇಳಿ ಬಿಜೆಪಿಯಿಂದ ಅಶೋಕ್ಗೆ ತಂದು ಬಿಜೆಪಿಯನ್ನು ನಿಲ್ಲಿಸೋದು. ನೀವು ಯಾರು ಪ್ರತಿಕ್ರಿಯಿಲ್ಲ. ಬಿಜೆಪಿಯವರು 20,000, ನನ್ನ 20,000 ಓಟು, 40,000 ಓಟು ನನ್ನ ವಿರುದ್ಧವಾಗಿ ಮತ ಚಲಾಯಿಸಿದ್ದು ನಾವೆಲ್ಲ ಗಮನಿಸಿದ್ರಿ. ಇವತ್ತು ದೇವೇಗೌಡರವರ ಕುಟುಂಬ ಹಿಂದೆ ಎಲ್ಲ ಎಲೆಕ್ಷನ್ ನಡೆದಾಗ ನನಗೆ ದೇವೇಗೌಡರಿಗೆ ಎಲೆಕ್ಷನ್ ನಡೀತು, ಸಿಂಧ್ಯಾ ಅವರಿಗೆ ದೇವೇಗೌಡರಿಗೆ ಎಲೆಕ್ಷನ್ ನಡೀತು, ಕುಮಾರಸ್ವಾಮಿಗೆ ನನಗೆ ಎಲೆಕ್ಷನ್ ನಡೀತು, ಅನಿತಾ ಕುಮಾರಸ್ವಾಮಿಗೂ ನಮ್ಮ ಡಿ.ಕೆ. ಸುರೇಶ್ಗೆ ಎಲೆಕ್ಷನ್ ನಡೀತು. ಇಂಥ ಪರಿಸ್ಥಿತಿ ಹಿಂದೆ ಬಿಜೆಪಿಯವರು ದಳದವರು ಇಬ್ಬರು ಸೇರಿ ಆವತ್ತಿನ ಕಾಲದಲ್ಲಿ ಡಿ.ಕೆ. ಸುರೇಶ್ ವಿರುದ್ಧ ಅನಿತಾ ಕುಮಾರಸ್ವಾಮಿ ಅವರನ್ನ ಅವರು ಚುನಾವಣೆಗೆ ನಿಲ್ಲಿಸಿ ಸ್ಪರ್ಧೆ ಮಾಡಿಸಿದ್ರು. ಆಗ ನೀವು ಕೂಡ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿ ಡಿ.ಕೆ. ಸುರೇಶ್ ಅವರನ್ನ ಗೆಲ್ಲಿಸಿದ್ರಿ. 10 ವರ್ಷದಿಂದ ಅವರು ಎಂಪಿ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಈ ಕ್ಷೇತ್ರಕ್ಕೆ ಹೆಚ್ಚಿಗೆ ಸಮಯ ಕೊಡಕ್ಕಾಗದೆ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು, ಪಂಚಾಯತಿ ಚೇರ್ಮನ್, ಒಬ್ಬ ಕೌನ್ಸಿಲರ್ ತರ ಇವತ್ತು ನಿಮ್ಮ ಎಲ್ಲ ಕೆಲಸಗಳನ್ನ ಇವತ್ತು ಮಾಡಿದ್ದೇವೆ. ಇವತ್ತು ನೀವೆಲ್ಲ ಗಮನಿಸ್ತಾ ಇದ್ದೀರಿ ನಿಮ್ಮ ರಸ್ತೆಗಳು ಯಾವ ಮಟ್ಟಕ್ಕೆ ಆಗಿದೆ. ನಿಮ್ಮ ಕೆರೆಗಳಲ್ಲಿ ನೀರನ್ನ ತುಂಬುವ ಯೋಜನೆಗಳನ್ನು ಮಾಡಿ ಅಂತರ್ಜಲವನ್ನು ಹೆಚ್ಚಿರುವಂತದ್ದು. ಪ್ರತಿ ಕುಟುಂಬಕ್ಕೂ ಒಂದಲ್ಲ ಒಂದು ರೀತಿ ಸಹಾಯವನ್ನ ಮಾಡಿಕೊಂಡು ಬಂದಿರುವಂತದ್ದು ತಾವೆಲ್ಲ ನಮ್ಮ ಅವಧಿಯಲ್ಲಿ ತಾವೆಲ್ಲ ಗಮನಿಸಿದ್ದೀರಿ. ಇದೆಲ್ಲವೇ ನಾನು ಮಾತು ಕೊಟ್ಟಿದ್ದೆ. ಈಗ ನಾನು ಇಡೀ ರಾಜ್ಯವನ್ನ ಪ್ರವಾಸ ಮಾಡಿದಾಗ ನೀವೆಲ್ಲ ಸೇರಿ ಮೇಕೆದಾಟು ಯೋಜನೆ ಹೋರಾಟಕ್ಕೆ ನನಗೆ ಕೈ ಜೋಡಿಸಿದಾಗ